ಖ್ಯಾತ ನಟಿಯೊಬ್ಬರಿಗೆ ಬಿರಿಯಾನಿನೂ ಬೇಡ ಪಿಜ್ಜಾನೂ ಬೇಡವಂತೆ. ಆಕೆಗೆ ಬೇಕಾಗಿರೋದು ಹಾಸಿಗೆ ಹಂಚಿಕೊಳ್ಳೋದಕ್ಕೆ ಗಂಡಸು. ಆ ನಟಿಗೆ ಮದುವೆ ಬಗ್ಗೆ ಆಸಕ್ತಿ ಇಲ್ಲವಂತೆ. ಹಾಗಾಗಿ ಆಕೆಗೆ ಬೇಕಾಗಿರೋದು ಹಾಸಿಗೆ ಹಂಚಿಕೊಳ್ಳೋದಕ್ಕೆ ಪುರುಷನಂತೆ. ನೆಮ್ಮದಿಗಾಗಿ ಹಾತೊರೆಯುವಂತಹ ನಟಿಯರನ್ನ ಕಂಡಿದ್ದೀವಿ. ತೃಪ್ತಿ ಬೇಕು, ಮನಸ್ಸಿಗೆ ಸಮಾಧಾನ ಬೇಕು ಅಂತ ನಾನು ಕಾಶಿಗೆಲ್ಲ ಹೋಗಿದ್ದೀನಿ ಅಂತ ಹೇಳಕೊಂಡಿರೋ ನಟ ನಟಿಯರನ್ನ ಕಂಡಿದ್ದೀವಿ. ಆದ್ರೆ ನನಗೆ ಹಾಸಿಗೆ ಹಂಚಿಕೊಳ್ಳುವ ವ್ಯಕ್ತಿ ಇದ್ರೆ ಸಾಕು ಎನ್ನುವ ನಟಿಯ ಹೇಳಿಕೆ ಈಗ ಸಖತ್ ಸಂಚಲನ ಮೂಡಿಸ್ತಾ ಇದೆ. ಹಾಗಾದ್ರೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಂತಹ ನಟಿ ಬಯಸಿದ್ದು ಏನು? ಹಾಗಾದ್ರೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಂತಹ ನಟಿ ಯಾರು? ಅಷ್ಟಕ್ಕೂ ಆ ನಟಿ ಯಾರು? ಆಕೆ ಯಾವ ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ದಾಳೆ? ಎಸ್, ಹಾಗಾದ್ರೆ ಫ್ರೀಡಂ ಟಿವಿಯಲ್ಲಿ ಖ್ಯಾತ ನಟಿಯೊಬ್ಬಳ ಬೆಡ್ ಶೇರ್ ಸ್ಟೋರಿಯನ್ನ ಹೇಳ್ತೀವಿ. ಆ ನಟಿ ಬೇರೆ ಯಾರು ಅಲ್ಲ, ಟಬು, ಬಾಲಿವುಡ್ನ ಫೇಮಸ್ ನಟಿ. ಇಡೀ ಬಾಲಿವುಡ್ನಲ್ಲಿ ತೂಫಾನ್ ಎಬ್ಬಿಸಿದಂತಹ ನಟಿಯ ಬೆಡ್ ಶೇರಿಂಗ್ ಸ್ಟೋರಿಯನ್ನ ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಎಸ್, ಆ ನಟಿಯ 53 ವರ್ಷದ ಟಬು ಆಕೆ. ಆ ಟಬುಗೆ ಮದುವೆ ಬಗ್ಗೆ ಆಸಕ್ತಿ ಇಲ್ಲವಂತೆ. ಮದುವೆ ಬದಲು ಹಾಸಿಗೆ ಹಂಚಿಕೊಳ್ಳುವ ವ್ಯಕ್ತಿ ಸಾಕಂತೆ. ಕ್ರೂ ಚಿತ್ರದ ಪ್ರಚಾರದಲ್ಲಿ ಈ ಹೇಳಿಕೆ ಕೊಟ್ಟಂತಹ ಟಬು ನೋಡಿ, ಸಾಕಷ್ಟು ನಟಿಯರು ವಿಧವಾದಂತಹ ಹೇಳಿಕೆಗಳನ್ನು ಕೊಡ್ತಾರೆ. ಅದು ಕೂಡ ಭಾರತದ ಮನುಷ್ಯ ಮಕ್ಕಳ ಕರ್ಣ ಬುಡಗಳಿಗೆ ಇದೇನು ವಿಚಿತ್ರ, ಇದೇನು ವಿಲಕ್ಷಣ ಅನ್ನೋ ರೀತಿಯಲ್ಲಿರುತ್ತೆ ಆ ಹೇಳಿಕೆಗಳು. 53 ವರ್ಷದ ಈ ನಟಿ ಈಕೆ ಹೇಳಿದ್ದೇನು ಗೊತ್ತಾ? ನನಗೆ ಮದುವೆ ಬಗ್ಗೆ ಏನು ಆಸಕ್ತಿ ಇಲ್ಲ. ನೋಡಿ, ಸಂಚಾರಿಗೂ ಸಂಸಾರಿಗೂ ವ್ಯತ್ಯಾಸಗಳಿರ್ತಾವೆ. ಸಂಚಾರಿ ಅಂದರೆ ಇಲ್ಲೂ ಸಂಚರಿಸ್ದ ಅಲ್ಲೂ ಸಂಚರಿಸ್ದ, ಕೊನೆಗೆಲ್ಲೂ ಸಂಸಾರಿ ಆಗದೆ ಸಂಚಾರದಲ್ಲೇ ಇರ್ತಾನೆ. ಆದರೆ ಸಂಸಾರಿ ಅಂದರೆ ತಟಸ್ಥ, ತನಗೊಂದು ಕುಟುಂಬ, ತನಗೊಂದು ಫ್ಯಾಮಿಲಿ, ತನಗೊಂದು ಜವಾಬ್ದಾರಿ, ತನ್ನ ಹೆಗಲ ಮೇಲೆ ಮಕ್ಕಳ ಜವಾಬ್ದಾರಿ, ಗಂಡ ಹೆಂಡತಿ, ಸಂಸಾರ, ಜಂಜಾಟ. ಹೌದು, ಇದು ಸಂಸಾರಿ ಮತ್ತು ಸಂಚಾರಿಗಿರುವಂಥ ವ್ಯತ್ಯಾಸ. ಆದರೆ ಸಂಚಾರಿ ಬದುಕಲ್ಲಿ ಮಾತ್ರ ನನಗೆ ಆಸಕ್ತಿ, ಸಂಸಾರ ಬದುಕಲ್ಲಿ ಆಸಕ್ತಿ ಇಲ್ಲ. ಎಸ್, ಇದು ಕ್ರೂ ಚಿತ್ರದ ಪ್ರಚಾರದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಟಬು, ಬಾಲಿವುಡ್ನ ಖ್ಯಾತ ನಟಿ ಈಕೆ. ಮದುವೆ ಬದಲು ಹಾಸಿಗೆ ಹಂಚಿಕೊಳ್ಳುವ ವ್ಯಕ್ತಿ ಸಾಕಂತೆ. 53 ವರ್ಷದ ಟಬುಗೆ ಮದುವೆ ಬಗ್ಗೆ ಆಸಕ್ತಿ ಇಲ್ಲವಂತೆ. ನಾವು ಯಾವುದೂ ಕೂಡ ಎಕ್ಸ್ಟ್ರಾ ಸೇರಿಸ್ತಾ ಇಲ್ಲ. ಟಬು ಹೇಳಿದಂಥ ಹೇಳಿಕೆಯನ್ನು ಮಾತ್ರ ಹೇಳ್ತಾ ಇದ್ದೀವಿ. 53 ವರ್ಷದ ಟಬುಗೆ ಮದುವೆಯ ಬಗ್ಗೆ ಆಸಕ್ತಿ ಇಲ್ಲವಂತೆ. ಭಾರತದಲ್ಲಿ ಯಾವುದೇ ತರಹದ ಅಸಂವಿಧಾನಿಕವಾದಂಥ ಹೇಳಿಕೆ ಕೊಡೋದಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಅವಕಾಶ ಮತ್ತು ಹಕ್ಕುಗಳಿದ್ದಾವೆ. ಟಬು ಹೇಳಿರುವಂಥ ಹೇಳಿಕೆ ಅಪರಾಧ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ. ಟಬು ಹೇಳಿದಂಥ ಹೇಳಿಕೆ ಅನಾಗರಿಕತೆ ಅಂತಲೂ ಕೂಡ ನಾವು ಹೇಳ್ತಾ ಇಲ್ಲ. ಟಬುಗೆ ಹೇಳುವಂತಹ ಅಧಿಕಾರ ಮತ್ತು ಸ್ವಾತಂತ್ರ್ಯ ಭಾರತದಲ್ಲಿದೆ. 53 ವರ್ಷದ ಟಬುಗೆ ಮದುವೆ ಬಗ್ಗೆ ಆಸಕ್ತಿ ಇಲ್ಲವಂತೆ. ಮದುವೆ ಬದಲು ಹಾಸಿಗೆ ಹಂಚಿಕೊಳ್ಳುವ ವ್ಯಕ್ತಿ ಸಾಕಂತೆ. ಕ್ರೂ ಚಿತ್ರದ ಪ್ರಚಾರದಲ್ಲಿ ಈ ಹೇಳಿಕೆ ಕೊಟ್ಟಂತಹ ಟಬು, ಅಕ್ಷಯ್ ಕುಮಾರ್ ಜೊತೆ 25 ವರ್ಷ ಸ್ಕ್ರೀನ್ ಹಂಚಿಕೊಂಡಿದ್ದಂತಹ ಟಬುಗೆ ಮದುವೆಯ ಬಗ್ಗೆ ಆಸಕ್ತಿ ಇಲ್ಲವಂತೆ. ಹಾಗಾದ್ರೆ ಟಬುಗಿರುವಂತಹ ಆಸಕ್ತಿ ಏನು? ಮಾಧ್ಯಮ ವರದಿಗಳ ಮೇಲೆ ಕೆಂಡ ಮಂಡಲವಾದಂತಹ ಟಬು ಕಿಡಿಕಾರಿದ್ದಾರೆ. ಟಬು ಆ ರೀತಿ ಹೇಳಿಕೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಹೇಳಿಕೆಯನ್ನ ತಿರುಚಿ ಹೇಳಲಾಗಿದೆ ಎಂದು ಈಗ ಮಾಧ್ಯಮದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಟಬು ಪರವಾಗಿ ಅವರ ತಂಡ. ಎಸ್, ಈಗ ಮಾಧ್ಯಮದವರು ತಿರುಚಿದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡ್ತಾ ಇರುವಂತಹದ್ದು ಟಬು. ಪ್ರೇಕ್ಷಕರನ್ನ ದಾರಿ ತಪ್ಪಿಸುವಂತಹ ಕೆಲಸ ಮಾಡಬೇಡಿ. ಕೆಲವು ವೆಬ್ಸೈಟ್ಗಳಲ್ಲಿ ಈ ರೀತಿ ಸುದ್ದಿ ಮಾಡಿದ್ದಾರೆ, ದಯವಿಟ್ಟು ಈ ರೀತಿ ಸುದ್ದಿಗಳನ್ನು ಮಾಡಬೇಡಿ. ನಾವು ಕೂಡ ಹೇಳ್ತಾ ಇರೋದು ಹೀಗೇನೆ. ಟಬು ಆ ತರಹದ ಹೇಳಿಕೆ ಕೊಟ್ಟಿಲ್ಲ. ಹಾಸಿಗೆ ಹಂಚಿಕೊಳ್ಳೋದಕ್ಕೆ ಪುರುಷ ಬೇಕು, ಗಂಡಸು ಬೇಕು, ವ್ಯಕ್ತಿ ಬೇಕು ಅಂತ ಹೇಳಿ ಟಬು ಆ ರೀತಿ ಹೇಳಿಲ್ಲ. ಕೆಲ ವೆಬ್ಸೈಟ್ಗಳಲ್ಲಿ ಸುದ್ದಿ ಹರಿದಾಡ್ತು ಟಬು ಈ ತರಹದ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಾಗಿ ಟಬು ಅದಾದ ನಂತರ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ, ಮಾಧ್ಯಮದ ವಿರುದ್ಧ ಕಿಡಿಕಾರಿದ್ದಾರೆ. ನಾನು ಆ ತರಹದ ಹೇಳಿಕೆಯನ್ನೇ ಕೊಟ್ಟಿಲ್ಲ, ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ,
ಪ್ರೇಕ್ಷಕರ ಗಮನ ಸೆಳೆಯೋದಕ್ಕೆ ಅಥವಾ ಬೇರೆಡೆ ಡೈವರ್ಟ್ ಮಾಡೋದಕ್ಕೆ ಈ ಪ್ರಯತ್ನ ಮಾಡಲಾಗಿದೆ ಅಂತ ಹೇಳಿ ಟಬು ಹೇಳಿಕೊಂಡಿದ್ದಾರೆ. ಹಾಗಾಗಿ ಫ್ರೀಡಮ್ ಟಿವಿ ಹೇಳುವಂತಹದ್ದು ಕೂಡ ಇಷ್ಟೇ, ಯಾವುದಾದ್ರೂ ಸೆಲೆಬ್ರಿಟಿಗಳು ಹೇಳದೇ ಇರತಕ್ಕಂಥ ವಿಚಾರವನ್ನ ಯಾರು ಕೂಡ ವೈಭವೀಕರಿಸೋದಕ್ಕೆ ಹೋಗಬೇಡಿ. ಅವರಿಗೂ ಕೂಡ ಅಭಿಮಾನ, ಸ್ವಾಭಿಮಾನ ಎಲ್ಲವೂ ಕೂಡ ಇರ್ತಾವೆ. ಅವರ ಸ್ವಾಭಿಮಾನಕ್ಕೆ ಧಕ್ಕೆಯಾಗುವಂತಹ ರೀತಿಯಲ್ಲಿ ಯಾರು ಕೂಡ ವಸ್ತು ಸ್ಥಿತಿಯನ್ನು ತಿರುಚುವಂತಹ ಪ್ರಯತ್ನ ಮಾಡಬೇಡಿ. ಟಬು ಆ ತರಹದ ಹೇಳಿಕೆ ಕೊಟ್ಟಿಲ್ಲ, ಟಬು ಆ ತರಹದ ಮಾತೇ ಆಡಲಿಲ್ಲ. ಕೆಲವೊಂದು ವೆಬ್ಸೈಟ್ಗಳಲ್ಲಿ ಆ ತರಹದ ಸುದ್ದಿ ಹರಿದಾಡಿತ್ತು. ಹಾಗಾಗಿ ಟಬು ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟಬು ಒಂದು ಉತ್ತಮ ನಟಿ, ಉತ್ತಮ ಸಭ್ಯಸ್ಥಳು ಮತ್ತು ಉತ್ತಮ ನಾಗರಿಕ ಸಮಾಜದಲ್ಲಿ ಇರಬೇಕಾದಂಥ ಒಂದು ವ್ಯಕ್ತಿತ್ವ. ಕಾರಣ ಆಕೆಯ ಖ್ಯಾತಿ ಪಡೆದಿರುವಂತಹ ಸಿನಿಮಾ ಭಾರತಕ್ಕೂ ಕೂಡ ಹೆಮ್ಮೆ. ಹಾಗಾಗಿ ಒಂದು ಹೆಣ್ಣು ಮಗಳ ಬಗ್ಗೆ ಹೇಳುವಾಗ ಅಥವಾ ಆ ಬಗ್ಗೆ ಸುದ್ದಿಯನ್ನು ಬಿತ್ತರ ಮಾಡಬೇಕಾದ್ರೆ ಆಕೆಯ ಸ್ವಾಭಿಮಾನ ಮತ್ತು ಆಕೆಯ ಅಭಿಮಾನಕ್ಕೆ ಧಕ್ಕೆಯಾಗುವ ರೀತಿಯಲ್ಲಿ ಯಾವುದೇ ತರಹ ತಿರುಚುವಂತಹ ಕೆಲಸ ಅದು ಉತ್ತಮವಲ್ಲ ಎನ್ನುವಂತಹದ್ದು ಫ್ರೀಡಮ್ ಟಿವಿಯ ಕಳಕಳಿ.